ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಗ್ರಾವಿಟೇಷನ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ಒಳಗೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡ್ರಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು, ಮತ್ತೆ ಇದೇ ರೀತಿ ಕ್ವಶನ್ ಅನ್ನ 2018 ಒಳಗೆ ಕೂಡ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ವೇರಿಯೇಷನ್ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಡಿಸ್ಟೆನ್ಸ್ x ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್ ಇಸ್ ಬೆಸ್ಟ್ ರಿಪ್ರೆಸೆಂಟೆಡ್ ಬೈ. ಇಲ್ಲಿ ಆಪ್ಷನ್ಸ್ ಆಗಿ 4 ಗ್ರಾಫ್ಸ್ ಅನ್ನ ಕೊಟ್ಟಾರ. ಈ 4 ಒಳಗೂ ಯಾವುದು ವೇರಿಯೇಷನ್ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನ ರಿಪ್ರೆಸೆಂಟ್ ಮಾಡ್ತೈತಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಈ ಗ್ರಾಫ್ ಒಳಗ G ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, R ಅಂದ್ರೆ ರೇಡಿಯಸ್ ಆಫ್ ದಿ ಅರ್ತ್, ಇನ್ನು x ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್. ಗೈಸ್, ಈ ಕ್ವಶನ್ ಒಳಗ ನಮಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವ ರೀತಿ ವೇರಿ ಆಗುತ್ತಾ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್ ಅನ್ನೋದನ್ನ ಕೇಳ್ಯಾರ. ಇಲ್ಲಿ ಬೇಸಿಕಲಿ 3 ಕೇಸಸ್ ಬರ್ತಾವ. ಮೊದಲನೇ ಕೇಸ್ ಇನ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಎರಡನೇದು ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಮೂರನೇದು ಔಟ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಮೊದಲಿಗೆ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಅದನ್ನ ನಾವು G ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ. ಇನ್ನು ಎರಡನೇ ಕೇಸ್ ಇನ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ನೀವು ಫ್ರಮ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಡಿ ಡಿಸ್ಟೆನ್ಸ್ ಕೆಳಗಡೆ ಹೋದ್ರೆ, ಡೀಪ್ ಹೋದ್ರೆ, ಅವಾಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ರೆಷನ್ ಐತೆ ನಮ್ಮ ಕಡೆ. G of D is equal to G into 1 minus D divided by R. ಇಲ್ಲಿ G ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ at ದಿ ಸರ್ಫೇಸ್ ಆಫ್ ದಿ ಅರ್ತ್, D ಅಂದ್ರೆ ಎಷ್ಟು ಡೀಪ್ ಒಳಗಡೆ ಹೋದ್ರಿ, R ಅಂದ್ರೆ ರೇಡಿಯಸ್ ಆಫ್ ದಿ ಅರ್ತ್. ಇಲ್ಲಿ ಈ ಟರ್ಮ್ ಒಳಗ ಒಂದೇ ವೇರಿಯೇಬಲ್ ಐತಿ, ಯಾವುದು D. D ಅನ್ನ ನೀವು 0 ತುಂಬಿಕೊಂಡ್ರೆ ಈ ಟರ್ಮ್ 1 ಆಗುತ್ತೆ. ಸೊ G of D is equal to ಅಥವಾ G of 0 is equal to G ಅಂತ ಬರುತ್ತೆ. ಅಂದ್ರೆ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟ್ ಐತಿ. ನೆಕ್ಸ್ಟ್ ಡಿ ವ್ಯಾಲ್ಯೂನ ನೀವು ಹಿಂಗೆ ಇನ್ಕ್ರೀಸ್ ಮಾಡ್ಕೊತ ಹೋದ್ರೆ, ಅಂದ್ರೆ ಡೀಪ್ ಹೋದ್ರೆ ನೀವು ಫ್ರಮ್ ಸರ್ಫೇಸ್ ಆಫ್ ದಿ ಅರ್ತ್ ನೀವು ಡೀಪ್ ಹೋಗ್ಕೋತ ಹೋದ್ರೆ ಅವಾಗ ಡಿ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸೊ ಡಿ ವ್ಯಾಲ್ಯೂ ಹೆಚ್ಚಾತಂದ್ರೆ ಈ ಟರ್ಮ್ ವ್ಯಾಲ್ಯೂ ಹೆಚ್ಚಾಗುತ್ತೆ, ಅದರ ಓವರ್ ಆಲ್ ಟರ್ಮ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ G of D will reduce if you go deeper and deeper. So finally if you go to the center of the earth, ಇಲ್ಲಿ R ಅಂತ ಹೇಳಿ ನೀವು ತುಂಬಿಕೊಂಡ್ರೆ R divided by R 1 ಆಗುತ್ತೆ, 1 minus 1 0 ಆಗುತ್ತೆ. ಸೊ acceleration due to gravity at the center of the earth 0 ಬರುತ್ತೆ. ಸೊ ಇಲ್ಲಿ ಏನು ಪ್ಯಾಟರ್ನ್ ಅಪ್ಪ ಅಂತಂದ್ರೆ, ನೀವು ಡೀಪ್ ಹೋದಂಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಹೈಯೆಸ್ಟ್ ಯಾವಾಗಿರುತ್ತೆ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ಅಲ್ಲಿಂದ ನಿಮ್ಗೆ ಕಡಿಮೆ ಹಾಕೋತಾ ಇಫ್ ಯು ಗೋ ಟು ದಿ ಸೆಂಟರ್ ಇಟ್ ವಿಲ್ ರೆಡ್ಯೂಸ್ ಟು 0. ಇನ್ನೊಂದು ಕೇಸ್ ಯಾವ್ದಪ್ಪ ಅಂತಂದ್ರೆ ಔಟ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್, ನೀವು ಔಟ್ಸೈಡ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಹಂಗ ದೂರ ಹೋಗ್ಕೋತ ಹೋದ್ರೆ ಫ್ರಮ್ ದಿ center of the earth, ಅದಕ್ಕೊಂದು ಎಕ್ಸ್ಪ್ರೆಷನ್ ಐತಿ. G of H is equal to G into 1 minus 2H divided by R. One thing that you need to note here is this expression is valid only if H is much lesser than radius of the earth. ಅಂದ್ರೆ only nearer to the surface of the earth, outside the earth but nearer to surface of the earth. ಇಲ್ಲಿ H value 0 ತುಂಬಿಕೊಂಡ್ರೆ again you will get the value of acceleration due to gravity at the surface of the earth. ಇಲ್ಲಿ 0 ತುಂಬಿಕೊಂಡ್ರೆ ಈ ಟರ್ಮ್ 1 ಬರುತ್ತೆ. ಸೊ it will be G. And if you increase the value of H, ಅಂದ್ರೆ ದೂರ ಹೋಗ್ಕೋತಾ ಹೋದ್ರೆ ನೀವು again this term will be more or bigger and overall this term reduce ಆಗುತ್ತೆ. So G of H again reduces as you go away from the earth. ಇಲ್ಲಿ overall pattern ಏನಪ್ಪಾ ಅಂತಂದ್ರೆ at the center of the earth 0 ಇರುತ್ತೆ, as you go away from the center increase ಆಗೋತಾ ಹೋಗುತ್ತೆ. at the surface of the earth 9.8 meter per second ಇರುತ್ತೆ, ಸೆಕೆಂಡ್ ಸ್ಕ್ವೇರ್ ಇರುತ್ತೆ. again outside the earth ನೀವು ಹೋಗಕತ್ರೆ ಮತ್ತೆ ಅದು reduce ಆಗುತ್ತೆ. ಸೊ ಈ ಡಿಸ್ಕ್ರಿಪ್ಷನ್ ಅನ್ನ ಮ್ಯಾಚ್ ಆಗುವಂತ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ 4. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ದಿ ವ್ಯಾಲ್ಯೂ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಅ ಡೆಪ್ತ್ ಆಫ್ 1600 ಕಿಲೋಮೀಟರ್ ಇಸ್ ಈಕ್ವಲ್ ಟು. ಆಪ್ಷನ್ ನಂಬರ್ 1 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಪ್ಷನ್ ನಂಬರ್ 2 4.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಪ್ಷನ್ ನಂಬರ್ 3 19.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಪ್ಷನ್ ನಂಬರ್ 4 7.35 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಟೇಕ್ ದಿ ರೇಡಿಯಸ್ ಆಫ್ ಅರ್ತ್ ಆಸ್ 6400 kilometers. ಗೈಸ್, ಈ ಕ್ವಶನ್ ಒಳಗೆ ಅವ್ರು ನಮಗೆ ದಿ ವ್ಯಾಲ್ಯೂ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಿ ಡೆಪ್ತ್ ಆಫ್ 1600 ಕಿಲೋಮೀಟರ್ ಇನ್ಸೈಡ್ ದಿ ಅರ್ತ್ ಅನ್ನ ಕೇಳ್ಯಾರ. ನಾವು ಹಿಂದಿನ ಕ್ವಶನ್ ಒಳಗೆ ನೋಡಿದ್ವಿ, ಇನ್ಸೈಡ್ ದಿ ಅರ್ತ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬೇಕಂತಂದ್ರೆ ನಮಗೆ ನಾವು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀವಿ. G of D is equal to G into 1 minus D divided by R. ಇಲ್ಲಿ G ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದಿ ಸರ್ಫೇಸ್ ಆಫ್ ದಿ ಅರ್ತ್, D ಅಂದ್ರೆ ಎಷ್ಟು ಡೀಪ್ ಒಳಗೆ ಹೋಗಿರಿ, R ಅಂದ್ರೆ ರೇಡಿಯಸ್ ಆಫ್ ದಿ ಅರ್ತ್. ಕ್ವಶನ್ ಒಳಗೆ ಕೊಟ್ಟಾರ ರೇಡಿಯಸ್ ಆಫ್ ದಿ ಅರ್ತ್ ಅನ್ನ ನೀವು 6400 ಕಿಲೋಮೀಟರ್ ಅಂತ ಹೇಳಿ ತಗೋರಿ ಅಂತ. ಇನ್ನು ಡಿ ಅಂದ್ರೆ ಡೆಪ್ತ್ 1600 ಕಿಲೋಮೀಟರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇಲ್ಲಿ G of 1600 ಕಿಲೋಮೀಟರ್ ಇಸ್ ಈಕ್ವಲ್ ಟು G into 1 minus 1600 divided by 6400. ಇಲ್ಲಿ
1 ಇಲ್ಲಿ 4 ಬರುತ್ತಾ. ಸೊ g ಇಂಟು 1 ಮೈನಸ್ 1/4 ಅಂದ್ರೆ g ಇಂಟು 3/4. g ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಐತಿ, ಇಂಟು 3/4 ಮಾಡಿದ್ರೆ ನಿಮ್ಗೆ ಆನ್ಸರ್ 7.35 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4, ದಟ್ ಇಸ್ 7.35 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2018 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a mass m on the surface of the earth is shifted to a target equal to the radius of the earth. If r is the radius and m is the mass of the earth, then work done in this process is option number 1 mgr divided by 2, option number 2 mgr, option number 3 2 mgr, option number 4 mgr divided by 4. ಗೈಸ್ ಈ ಕ್ವಶನ್ ಒಳಗ ಅವರು ನಮಗೊಂದು ಆಬ್ಜೆಕ್ಟ್ ಅನ್ನ ಕೊಟ್ಟಾರ and that object is on the surface of the earth. ಮತ್ತೆ ಅದರ ಮಾಸ್ ಅನ್ನ ಕೂಡ ಕೊಟ್ಟಾರ which is equal to m. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಮಾಸ್ m ಅನ್ನ ಈ ಪಾಯಿಂಟ್ ದಿಂದ r ಡಿಸ್ಟೆನ್ಸ್ ಮೇಲೆ ಒಯ್ಯಲಿಕ್ಕೆ ನಾವು ಎಷ್ಟು ವರ್ಕ್ ಮಾಡಬೇಕು. ಇಲ್ಲಿ r ಅಂದ್ರೆ ರೇಡಿಯಸ್ ಆಫ್ ದಿ ವರ್ಕ್. ಸೊ ಬೇಸಿಕಲಿ ನಾವಿಲ್ಲಿ we need to find the work done in moving this mass from this point to this point. ಗೈಸ್ ಇಲ್ಲಿ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಮ ಕಡೆ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಎಷ್ಟು ಫೋರ್ಸ್ ಹಾಕ್ತೀವಿ ಅನ್ನೋದು ಗೊತ್ತಿರಬೇಕು, ಮತ್ತೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತಾನ ಆ ಫೋರ್ಸ್ ಅನ್ನ ಹಾಕ್ತೀವಿ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಏನೈತಪ್ಪ ಅಂತಂದ್ರೆ ಗ್ರಾವಿಟಿ ಈ ಮಾಸ್ ಅನ್ನ ಯಾವಾಗಲೂ ಕೆಳಗಡೆ ಜಗ್ತಿರ್ತೈತಿ, ರೈಟ್? ಇಟ್ ಪುಲ್ಸ್ ಇಟ್ ಡೌನ್. ಸೊ ಅದಕ್ಕೆ ನಾವು ಅದನ್ನು ಕ್ಯಾನ್ಸಲ್ ಔಟ್ ಮಾಡ್ಲಿಕ್ಕೆ ವಿ ನೀಡ್ ಟು ಅಪ್ಲೈ ಎಕ್ಸಾಕ್ಟ್ಲಿ ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್ ಇನ್ ದಿ ಅಪೋರ್ಡ್ ಡೈರೆಕ್ಷನ್. ಅಂದ್ರೆ ಗ್ರಾವಿಟಿನ ಕ್ಯಾನ್ಸಲ್ ಔಟ್ ಮಾಡ್ಲಿಕ್ಕೆ ನಾವು ಅದರಷ್ಟೇ ಫೋರ್ಸ್ ಅನ್ನ ಅಪೋರ್ಡ್ ಡೈರೆಕ್ಷನ್ ಒಳಗೆ ಹಾಕಬೇಕು. ಸೊ ಫೋರ್ಸ್ ಏನ್ ನಮ್ದು ಇಲ್ಲಿ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್. ಇನ್ನು ಡಿಸ್ಪ್ಲೇಸ್ಮೆಂಟ್ ನಮ್ದು ಇಷ್ಟು dr ಆಗುತ್ತಾನ. ಆದ್ರೆ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಈಚ್ ಪಾಯಿಂಟ್ಗೂ ವೇರಿ ಆಗೋದ್ರಿಂದ ಸೊ ವಿ ನೀಡ್ ಟು ಫೈಂಡ್ ದಿ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್. ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ಗೆ ನಾವು ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಇಂಟಿಗ್ರೇಷನ್ ಆಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಫ್ರಮ್ r to 2r. r to 2r ಅಂದ್ರೆ ಏನಿಲ್ಲಿ ಇಲ್ಲಿ ಮೊದಲು ಆಬ್ಜೆಕ್ಟ್ r ಡಿಸ್ಟೆನ್ಸ್ ಇತ್ತು, ನೆಕ್ಸ್ಟ್ ಅದು ನಾವು ಅದನ್ನ ಮೂವ್ ಮಾಡಿದಾಗ 2r ಡಿಸ್ಟೆನ್ಸ್ ಹೋಗುತ್ತಾ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ r to 2r into fg into dr. So work done in moving mass m from r to 2r is equal to integral r to 2r gmm divided by r square into dr. ಇನ್ನು ಈ ಟರ್ಮ್ ಒಳಗೆ gmm ಏನೈತಲ್ಲ ಅದು ಕಾನ್ಸ್ಟೆಂಟ್ ಐತಿ, ಸೊ ಅದಕ್ಕೆ ಹೊರಗಡೆ ತೆಗಿತೀವಿ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು gmm integral of r to 2r 1 divided by r square into dr. 1 divided by r square integral minus 1 by r. So work done is equal to gmm into bracket minus 1 by r limits r to 2r. ಇನ್ನು ಲಿಮಿಟ್ಸ್ ಅನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಮೈನಸ್ gmm into bracket 1 by 2r minus 1 by r. ಇಲ್ಲಿ LCM 2r ಬರುತ್ತಾ. ಸೊ 1 by 2r ಒಳಗೆ ನೀವು 1 by r ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಯು ವಿಲ್ ಗೆಟ್ minus 1 by 2r. So work done is equal to minus gmm into bracket minus 1 by 2r. E minus plus ಆಗಿ work done will be equal to gmm divided by 2r. ನೀವು ಆಪ್ಷನ್ ಅನ್ನು ನೋಡಿದ್ರೆ ಈ ರೀತಿ ಯಾವುದೇ ಆಪ್ಷನ್ ಇಲ್ಲ. ಸೊ ಅದಕ್ಕಾಗಿ ನಾವು ಸ್ವಲ್ಪ ಮಾಡಿಫಿಕೇಶನ್ ಅನ್ನ ಇಲ್ಲಿ ಮಾಡಬೇಕು. ಏನಪ್ಪಾ ಅಂತಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಎರಡು ಕಡೆ ನಾನು r ಲಿ ಮಲ್ಟಿಪ್ಲೈ ಮಾಡ್ತೀನಿ. ಸೊ ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು gmm r divided by 2r square ಆಗುತ್ತೆ. ಇಲ್ಲಿ r square ಅನ್ನ ಒಂದು ಕಡೆ ತೆಗಿತೀನಿ, ನಾನು gm divided by r square ಅಂತ ಬರಿತೀನಿ ಇಂಟು mr divided by 2 ಅಂತ ಹೇಳಿ ಬರಿತೀನಿ. gm divided by r square ಅಂದ್ರೆ ಇದು acceleration due to gravity at the surface of the earth ಅಂದ್ರೆ ನಾವು g ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ gmr divided by 2 ನಮ್ಮ ಆನ್ಸರ್. ಸೊ ಇದನ್ನ ನೀವು mgr divided by 2 ಅಂತ ಹೇಳಿ ಬರೀಬಹುದು. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1 which is mgr divided by 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a satellite is orbiting close to the earth and has a kinetic energy k. The minimum extra kinetic energy required by it to just overcome the gravitational pull of the earth is option number 1 k, option number 2 2k, option number 3 root 3k, option number 4 2 root 2k. Guys, ಈ ಕ್ವಶನ್ ಒಳಗ we have a satellite which is revolving around the earth. ಇನ್ನು ಈ ಸ್ಯಾಟಲೈಟ್ ದ ಕೈನೆಟಿಕ್ ಎನರ್ಜಿ ಕೊಟ್ಟಾರ which is equal to k. ಇದೇ k ಅನ್ನ ನಾವು ಹೆಂಗ್ ಬರ್ಕೋಬಹುದು, half into m into vo square. ಇಲ್ಲಿ vo ಅಂದ್ರೆ ಆರ್ಬಿಟಲ್ ವೆಲಾಸಿಟಿ ಆರ್ ಆರ್ಬಿಟಲ್ ಸ್ಪೀಡ್. ಕ್ವಶನ್ ಏನಪ್ಪಾ ಅಂತಂದ್ರೆ ವಾಟ್ ಶುಡ್ ಬಿ ಮಿನಿಮಮ್ ಎಕ್ಸ್ಟ್ರಾ ಕೈನೆಟಿಕ್ ಎನರ್ಜಿ ಗಿವನ್ ಟು ದಿಸ್ ಸ್ಯಾಟಲೈಟ್ ಸೊ ದಟ್ ಇಟ್ ಓವರ್ಕಮ್ಸ್ ಆರ್ ಎಸ್ಕೇಪ್ಸ್ ದಿ ಗ್ರಾವಿಟೇಷನಲ್ ಪುಲ್ ಆಫ್ ದಿ ಅರ್ತ್. ಅಂದ್ರೆ ಈ ಸ್ಯಾಟಲೈಟ್ ಗೆ ನಾವು ಇನ್ನೂ ಎಷ್ಟು ಮಿನಿಮಮ್ ಕೈನೆಟಿಕ್ ಎನರ್ಜಿಯನ್ನು ಕೊಡಬೇಕು ಸೊ ದಟ್ ಇಟ್ ಎಸ್ಕೇಪ್ಸ್ ದಿ ಗ್ರಾವಿಟೇಷನಲ್ ಪುಲ್ ಆಫ್ ದಿ ಅರ್ತ್. ಗೈಸ್ ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಒಂದು ಆಬ್ಜೆಕ್ಟ್ ಅರ್ತ್ ದಿಂದ ಎಷ್ಟು ಹೈಟ್ ಒಳಗಿದ್ದು ಒಂದ್ ವೇಳೆ ಆ ಆಬ್ಜೆಕ್ಟ್ ಅರ್ತ್ ಗ್ರಾವಿಟೇಷನ್ ಪುಲ್ ದಿಂದ ಎಸ್ಕೇಪ್ ಆಗಬೇಕು ಅನ್ಕೋತಂದ್ರೆ ಇಟ್ ಹ್ಯಾಸ್ ಟು ಮೂವ್ ವಿತ್ ಎಸ್ಕೇಪ್ ವೆಲಾಸಿಟಿ ರಿಕ್ವೈರ್ಡ್ ಫಾರ್ ದಟ್ ಹೈಟ್. ಈ ಹೈಟ್ ಗೆ ಬೇಕಾಗಿರತಕ್ಕಂತ ಎಸ್ಕೇಪ್ ವೆಲಾಸಿಟಿ ದಿಂದ ಒಂದ್ ವೇಳೆ ಆಬ್ಜೆಕ್ಟ್ ಮೂವ್ ಆದ್ರೆ ಅವಾಗಷ್ಟೇ ಅದು ಅರ್ತ್ ಗ್ರಾವಿಟೇಷನ್ ಪುಲ್ ದಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ.
ಇನ್ನು ಆವಾಗ ಅದ್ರ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತಪ್ಪ ಅಂದ್ರೆ KE is equal to half mve square. VE ಅಂದ್ರೆ ಇಲ್ಲಿ ಎಸ್ಕೇಪ್ ವೆಲಾಸಿಟಿ ಆರ್ ಎಸ್ಕೇಪ್ ಸ್ಪೀಡ್. ಇನ್ನು ಈ ಆಬ್ಜೆಕ್ಟ್ ಅಂದ್ರೆ ಇಲ್ಲಿ ಕ್ವಶನ್ ಒಳಗೆ ಕೊಟ್ಟಿರ್ತಕ್ಕಂಥ ಆಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಸೆಟಲೈಟ್. ಈ ಸೆಟಲೈಟ್ ಕಡೆ K ಅಷ್ಟೇ ಐತಿ ಕೈನೆಟಿಕ್ ಎನರ್ಜಿ. ಸೊ ಎಕ್ಸ್ಟ್ರಾ ಕೈನೆಟಿಕ್ ಎನರ್ಜಿ ರಿಕ್ವೈರ್ಡ್ is equal to ಡೆಲ್ಟಾ K is equal to K escape minus K ಅಂದ್ರೆ ಎಸ್ಕೇಪ್ ವೆಲಾಸಿಟಿ ಇದ್ದಾಗ ಇರ್ತಕ್ಕಂಥ ಕೈನೆಟಿಕ್ ಎನರ್ಜಿ ಮೈನಸ್ ಇದು ಕಡೆ ಇರ್ತಕ್ಕಂಥ ಈಗಿರ್ತಕ್ಕಂಥ ಕೈನೆಟಿಕ್ ಎನರ್ಜಿ. ಇವೆರಡನ್ನು ನಾವು ಒಂದಕ್ಕೊಂದು ಮೈನಸ್ ಮಾಡಿದಾಗ ವಿಲ್ ಗೆಟ್ ಎಕ್ಸ್ಟ್ರಾ ಮಿನಿಮಮ್ ಕೈನೆಟಿಕ್ ಎನರ್ಜಿ ರಿಕ್ವೈರ್ಡ್ ಫಾರ್ ದಿಸ್ ಸ್ಯಾಟಲೈಟ್ ಟು ಎಸ್ಕೇಪ್ ದಿ ಗ್ರಾವಿಟೇಷನ್ ಪುಲ್ ಆಫ್ ಅರ್ತ್. ಗೈಸ್ ನಾ ಜಸ್ಟ್ ಹೇಳಿದಂಗ KE is equal to half mve square. ಇಲ್ಲಿ VE ಅಂದ್ರೆ ಎಸ್ಕೇಪ್ ವೆಲಾಸಿಟಿ ಆರ್ ಎಸ್ಕೇಪ್ ಸ್ಪೀಡ್. ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿರ್ತಪ್ಪ ಅಂತಂದ್ರೆ √2gme divided by h plus re. ಇಲ್ಲಿ G ಅಂದ್ರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, me ಅಂದ್ರೆ ಮಾಸ್ ಆಫ್ ದಿ ಅರ್ತ್, h ಅಂದ್ರೆ ಅರ್ತ್ ಸರ್ಫೇಸ್ ಬಿಟ್ಟು ಅದು ಎಷ್ಟು ಹೈಟ್ ಒಳಗೆ ಇರ್ತದೆ ಅದು, ಇನ್ನು re ಅಂದ್ರೆ ರೇಡಿಯಸ್ ಆಫ್ ದಿ ಅರ್ತ್. ಇದನ್ನ ನೀವು ಸ್ಕ್ವೇರ್ ಮಾಡಿದ್ರೆ ಇಲ್ಲಿ KE is equal to half m into bracket 2gme divided by h plus re. ಇಲ್ಲಿ 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ KE is equal to mgme divided by h plus re. ಇನ್ನು ಗಿವನ್ ಕೈನೆಟಿಕ್ ಎನರ್ಜಿ ಆಫ್ ದಿ ಸ್ಯಾಟಲೈಟ್ K is equal to half into m v orbital. v orbital ಏನೈತಿ ಇಲ್ಲಿ √gme divided by h plus re. ಸೊ ಇದನ್ನ ನೀವು ಸ್ಕ್ವೇರ್ ಮಾಡಿದಾಗ K is equal to half mgme divided by h plus re. ಇನ್ನು ನಮಗೆ ಮಿನಿಮಮ್ ಎಕ್ಸ್ಟ್ರಾ ಕೈನೆಟಿಕ್ ಎನರ್ಜಿ ಬೇಕಾಗಿದೆ ಡೆಲ್ಟಾ K which is equal to KE minus K. ಇದರೊಳಗೆ ಇದನ್ನ ಮೈನಸ್ ಮಾಡಬೇಕು. ಸೊ ಇದರೊಳಗೆ ನೀವು ಇದನ್ನ ಮೈನಸ್ ಮಾಡಬೇಕು. mgme divided by h plus re minus half mgme divided by h plus re. ಸೊ ಎಲ್ಲ ಟರ್ಮ್ ಸೇಮ್ ಅದಾವ, ಇದು ಜಸ್ಟ್ ಹಾಫ್ ಐತಿ. ಸೊ ಡೆಲ್ಟಾ K will be equal to half mgme divided by h plus re. ಸೊ ನೀವು ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ K ಜೊತೆ ಎರಡು ಸೇಮ್ ಐತಿ. ಸೊ ಡೆಲ್ಟಾ K is equal to K. So extra kinetic energy required for the satellite to escape the gravitational pull of the earth is equal to K. So answer to this question is option number 1. Guys, next question number 5. ಈ ಕ್ವೆಶ್ಚನ್ ಅನ್ನ 2020 ಕೇಳಿದ್ರು. ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ the value of acceleration due to gravity at a height of 10 km from the surface of the earth is x. At what place inside the earth the value of acceleration due to gravity has the same value x? Option number 1 5 kilometers, option number 2 20 kilometers, option number 3 10 kilometers, option number 4 15 kilometers. ಗೈಸ್ ಈ ಕ್ವೆಶ್ಚನ್ ಒಳಗೆ ಏನು ಕೊಟ್ಟಾರಪ್ಪ ಅಂತಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವ್ಯಾಲ್ಯೂ ಅಟ್ 10 ಕಿಲೋಮೀಟರ್ ಅಬೌವ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಎಕ್ಸ್ ಐತಿ ಅಂತ ಹೇಳ್ಕೊಟ್ಟಾರ. ಇನ್ನು ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ನಾವು ಅರ್ತ್ ಸರ್ಫೇಸ್ ಇಂದ ಒಳಗಡೆ ಎಷ್ಟು ಡೀಪ್ ಹೋಗಬೇಕು, ಎಷ್ಟು ಡೀಪ್ ಡಿ ಹೋಗಬೇಕು, ಸೊ ದಟ್ ವಿ ಅಗೇನ್ ಗೆಟ್ ದಿ ವ್ಯಾಲ್ಯೂ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಸ್ ಎಕ್ಸ್. ಸೊ ಇಲ್ಲಿ ಕ್ವೆಶ್ಚನ್ ಬೇಸಿಕಲಿ ಏನಪ್ಪಾ ಅಂದ್ರೆ ಡಿ ವ್ಯಾಲ್ಯೂ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಇಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಬೌವ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೆ ನಮಗೊಂದು ಎಕ್ಸ್ಪ್ರೆಷನ್ ಗೊತ್ತೈತಿ g of h ಇರುತ್ತೆ, ಅಂಡ್ ಬಿಲೋ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಗೇನ್ ವಿ ಹ್ಯಾವ್ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅವೆರಡನ್ನು ಇಕ್ವೇಟ್ ಮಾಡಿ ನಾವು ಡಿ ವ್ಯಾಲ್ಯೂ ಅನ್ನ ಕಂಡುಹಿಡಿತೀವಿ. ಸೊ ಇಲ್ಲಿ ನಾ ಏನ್ ತಗೋತೀನಪ್ಪ ಅಂದ್ರೆ g of d is equal to g of h ಅಂತ ಹೇಳಿ ತಗೋತೀನಿ. g of d ಅಂದ್ರೆ ಇಲ್ಲಿ g into 1 minus d by r is equal to g of h ಅಂದ್ರೆ g into 1 minus 2h divided by r. ಇಲ್ಲಿ h ಅಂದ್ರೆ 10 ಕಿಲೋಮೀಟರ್ಸ್ ಅದನ್ನ ಕೊಟ್ಟಾರ ಅವರು. ಸೊ ಇಲ್ಲಿ g ಕ್ಯಾನ್ಸಲ್ ಆಗುತ್ತಾ, 1 minus d by r is equal to 1 minus 2h by r ಬರುತ್ತಾ. ಇಲ್ಲಿ 1 ಕ್ಯಾನ್ಸಲ್ ಆಗಿ ನೆಗೆಟಿವ್ ಸೈನ್ ಕೂಡ ನೀವು ತೆಗೆದ್ರೆ d by r is equal to 2h by r. ಇಲ್ಲಿ r ಕೂಡ ಕ್ಯಾನ್ಸಲ್ ಆಗುತ್ತಾ. ಸೊ d is equal to 2h. ಸೊ d is equal to 2 into 10 kilometer which is 20 kilometers. ಅಂದ್ರೆ 20 kilometer deep inside the earth ನಿಮಗೆ acceleration due to gravity ವ್ಯಾಲ್ಯೂ ಅಗೇನ್ x ಸಿಗುತ್ತೆ ಅಂತ ಹೇಳಿ ಇದರದ ಆನ್ಸರ್. ಸೊ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ನಂಬರ್ 2 ದಟ್ ಇಸ್ 20 kilometers. ಗೈಸ್ ಇವಿಷ್ಟು ಈ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂತ ಕ್ವೆಶ್ಚನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್.